ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎವ್ರಿಡೇ ಸ್ಪೆಷಲ್. ನಾನಿವತ್ತು ಕೇವಲ 10 ನಿಮಿಷದಲ್ಲಿ ಶೀಖ್ ಕಬಾಬ್ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೇನೆ. ತುಂಬಾ ರುಚಿ ಕೂಡ ಅಷ್ಟೇ ಇರುತ್ತೆ, ಅಷ್ಟೇ ಬೇಗ ಕೂಡ ಮಾಡ್ಕೊಳ್ಬೋದು. ಇದನ್ನ ನೋಡಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೇನೆ, ಬನ್ನಿ. ಓಕೆ, ಇಲ್ಲಿ ನಾನು ಒಂದು 250 ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಓಕೆ, ಇದನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೇನೆ. ಒಂದು ಆನಿಯನ್ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಳ್ತೇನೆ. ಸ್ವಲ್ಪ ಪುದೀನ, ಒಂದೆರಡು ಹಸಿಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕು ಅನ್ನೋರು ಒಂದೆರಡು ಇಷ್ಟನೇ ಹಾಕ್ಕೊಳ್ಬೋದು, ಇದು ಪರ್ಫೆಕ್ಟ್ ಖಾರ ಆಗುತ್ತೆ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದನ್ನ ಒಂದು 2 ಸೆಕೆಂಡ್ ಗ್ರೈಂಡ್ ಮಾಡ್ಕೊಳ್ಳುವ ಅಷ್ಟೇ. 2 ಸೆಕೆಂಡ್ ತಿರುಗಿಸಿದ್ರೆ ಸಾಕು. ಓಕೆ, ತೋರಿಸ್ತೀನಿ ಬನ್ನಿ ಯಾವ ರೀತಿಯಾಗಿ ಇದು ಗ್ರೈಂಡ್ ಆಗಿರುತ್ತೆ ಅಂತ. 1-2 ಸೆಕೆಂಡ್ ಇದು ಗ್ರೈಂಡ್ ಮಾಡಿರೋದು ಈ ರೀತಿಯಾಗಿ ಆಗಿರುತ್ತೆ. ಈ ರೀತಿ ಆದರೆ ಸಾಕು. ಇದನ್ನ ನಾವು ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳುವ. ಈ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಈ ಚಿಕನ್ ಎಲ್ಲ ಅಂಟ್ಕೊಳ್ಳಲ್ವಾ ಅಂತ ಕೇಳೋರು ನೋಡಿ, ಈ ರೀತಿಯಾಗಿ ಈಸಿಯಾಗಿ ಇದು ರಿಮೂವ್ ಆಗುತ್ತೆ. ಸ್ವಲ್ಪನೂ ಕೂಡ ಅಂಟ್ಕೊಂಡಿರಲ್ಲ, ಈಸಿಯಾಗಿ ಅದನ್ನ ಕ್ಲೀನ್ ಮಾಡ್ಬೋದು. ಓಕೆ, ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಮ್ಯಾಗಿ ಮಸಾಲ ಪೌಡರ್, 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ, ಸ್ವಲ್ಪ ಎಣ್ಣೆ 1 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು. ಓಕೆ, ಎಲ್ಲನೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವ. ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಕೂಡ ಹಾಕ್ಕೊಳ್ತೇನೆ. ಹಾಕಿ ಚೆನ್ನಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಓಕೆ, ಇದು ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ಓಕೆ, ಇಲ್ಲಿ ನಾನು ಒಂದು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತೇನೆ. ಓಕೆ, ಸ್ವಲ್ಪನೇ ತೊಗೊಂಡು ಇದನ್ನ ಶೇಪ್ ಮಾಡ್ಕೊಳ್ಳುವ. ನೀವು ಯಾವ ರೀತಿ ಶೇಪ್ ನಿಮ್ಗೆ ಇಷ್ಟ ಇರುತ್ತೆ ನೋಡಿ, ಆ ರೀತಿ ಶೇಪ್ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಉದ್ದುದ್ದಾಗಿ ಶೇಪ್ ಮಾಡ್ಕೊಳ್ತಿದ್ದೀನಿ. ಶೀಖ್ ಕಬಾಬ್ ಯಾವ ರೀತಿಯಾಗಿರುತ್ತೆ ನೋಡಲಿಕ್ಕೆ, ಆ ರೀತಿಯಾಗಿ ನಾನು ಸ್ವಲ್ಪ ಮಾಡ್ಕೊಳ್ತಿದ್ದೀನಿ. ಓಕೆ, ನಾನಿಲ್ಲಿ ಅದು ಚಿಕನೆಲ್ಲ ನಾನು ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಇದನ್ನ ನೀರನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಇಲ್ಲಿ ಸ್ವಲ್ಪ ನಾನು ಎಣ್ಣೆನ ಹಚ್ಬಿಟ್ಟು ಸ್ಟೀಮ್ ಮಾಡಲಿಕ್ಕೆ ನಾನು ಇಟ್ಕೊಳ್ತೇನೆ. ನೋಡಿ, ಎಲ್ಲನೂ ಒಂದು 5 ನಿಮಿಷ ಎಲ್ಲ ಹಾಕಿ ಒಂದು 5 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು. ಆಲ್ರೆಡಿ ಫಸ್ಟೇ ನೀರು ಬಿಸಿಯಾಗಿರುತ್ತಲ್ವ, ಇದನ್ನೆಲ್ಲ ಇಟ್ಮೇಲೆ ಒಂದು 5 ನಿಮಿಷ ಸ್ಟೀಮ್ ಮಾಡಿದ್ರೆ ಪರ್ಫೆಕ್ಟಾಗಿದ್ದು ಬೆಂದಿರುತ್ತೆ, ಚಿಕನ್ ಎಲ್ಲ ಬೆಂದಿರುತ್ತೆ. ಇದನ್ನ ನೀವು ಫ್ರೀಸ್ ಕೂಡ ಮಾಡಿ ಇಟ್ಕೊಳ್ಬೋದು. ಫ್ರೀಸ್ ಮಾಡಿ ಒಂದು 10 ಡೇಸ್ ತನಕ ನೀವು ಇದನ್ನ ಯೂಸ್ ಮಾಡ್ಕೊಳ್ಬೋದು, ಏನೂ ಹಾಳಾಗೋದಿಲ್ಲ. ಬೇಕಾದಾಗ ನೀವು ಫ್ರೈ ಮಾಡಿ ತಿನ್ಬೋದು. ಸ್ಟೀಮ್ ಮಾಡಬೇಕಾದ್ರೆ ನಾನು ಇಲ್ಲಿ ಎಣ್ಣೆನೇ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಇದು ಎಣ್ಣೆ ಬಿಸಿಯಾಗಿದೆ ಆಲ್ರೆಡಿ, ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ತಿದ್ದೀನಿ. ಎಲ್ಲನೂ ಇದನ್ನ ಶಾಲೋ ಫ್ರೈ ಕೂಡ ನೀವು ಮಾಡ್ಕೊಳ್ಬೋದು, ಡೀಪ್ ಫ್ರೈ ಕೂಡ ನೀವು ಮಾಡ್ಕೊಳ್ಬೋದು. ನಿಮಗೆ ಡೀಪ್ ಫ್ರೈ ಇಷ್ಟ ಆಗಲ್ಲ ಅಂದರೆ ಶಾಲೋ ಫ್ರೈ ಮಾಡ್ಕೊಳ್ಬೋದು. ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಂಡ್ರೆ ಆಯಿತು. ಇದು ಬೇಗನೆ ಆಗಿಬಿಡುತ್ತೆ, ಆಲ್ರೆಡಿ ಚಿಕನ್ ಬೆಂದಿರುತ್ತೆ ಅಲ್ವಾ. ಇದು ಒಂದೆರಡು ನಿಮಿಷ ಇದನ್ನ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕೊಳ್ತೇನೆ. ಪರ್ಫೆಕ್ಟ್ ಆದ ಶೀಖ್ ಕಬಾಬ್ ರೆಡಿ ಆಯಿತು. ತಿಂದಿಗೂ ಕೂಡ ಇದು ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ಬೇಗನೆ ಆಗುತ್ತೆ, ಈಸಿ ಕೂಡ, ತಿನ್ನಲಿಕ್ಕೂ ಸಹ ತುಂಬಾ ಟೇಸ್ಟ್ ಕೂಡ ಇರುತ್ತೆ.
ನೋಡಿ ಯಾವ ರೀತಿ ಬಂದಿದೆ ಅಂತ ಕೂಡ ನಾನು ಕಟ್ ಮಾಡಿ ತೋರಿಸ್ತೇನೆ. ನೋಡಿ ತುಂಬಾನೇ ಈಸಿಯಾದ ಒಂದು ರೆಸಿಪಿ ಶೀಖ್ ಕಬಾಬ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡಿದಲ್ವಾ. ಈ ರೆಸಿಪಿನ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.